ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದುದನ್ನು ಪುಟ್ಟ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಏನು ಅಂತ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಕಂಡು ಹಿಡ್ದಿರ್ತೀರಾ. ಇವತ್ತು ನಾವು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ದೀಪಾವಳಿ ಹಬ್ಬ ಹೆಂಗಿದ್ರು ಹತ್ರ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದ್ಸತಿ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ನ. ಹೆಣ್ಮಕ್ಳಿಗೆ ಕಿಚನ್ ಕ್ಲೀನಾಗಿದ್ದರೆ ಎಲ್ಲ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಕಿಚನ್ನೇ ಕ್ಲೀನಾಗಿಲ್ಲ ಅಂದರೆ ಅಡುಗೆ ಮನೆ ಒಳಗಡೆ ಹೋದರೆ ಸಾಕು ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಡೀಪ್ ಕ್ಲೀನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಡೀಪ್ ಕ್ಲೀನ ಸ್ಟಾರ್ಟ್ ಮಾಡುವಾಗ ಸಂಜೆ 6 ಗಂಟೆ ಆಗಿತ್ತು. ಇದು ಮುಗಿಯೋಷ್ಟರಲ್ಲಿ 2:30-3 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಅಷ್ಟು ಕೆಲಸ ಇತ್ತು ಕೂಡ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಮೊದಲು ಕಲ್ಲಲ್ಲಿರೋದೆಲ್ಲ ಬಾಕ್ಸ್ಗಳೆಲ್ಲ ತೆಗ್ದು ಇಟ್ಕೋತಾ ಇದ್ದೆ ಕೂಡ. ಇಟ್ಕೊಂಡಾದಮೇಲೆ ಅದನ್ನು ಒಂದು ಬಟ್ಲು ಇರುತ್ತಲ್ಲ, ಚಿಕ್ಕ ಚಿಕ್ಕ ಬಟ್ಲಲ್ಲಿ ಅದರೊಳಗಡೆ ಹಾಕ್ಕೊಂಡು ಅದನ್ನೆಲ್ಲ ಬಾಕ್ಸ್ ಎಲ್ಲನೂ ನೀಟಾಗಿ ತೊಳೆದು ತಿರ್ಗಾ ಸೀಟಿ ತಿರ್ಗಾ ರೀಫಿಲ್ ಮಾಡಬೇಕು. ಹಾಗೆ ಕಿಚನ್ ಸೆಲ್ಫ್ ಇರುತ್ತಲ್ವಾ, ಸೆಲ್ಫ್ ಕಲ್ಲತ್ರ ಒಂಥರ ಜಿಡ್ಡೆಲ್ಲ ಇರುತ್ತೆ. ಆ ಜಿಡ್ಡೆಲ್ಲ ಒಜ್ಜಿ ತೊಳೆಯೋಷ್ಟರಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗೇ ನಿಮಗೊಂದು ಟಿಪ್ಸ್ ಕೂಡ ಹೇಳ್ತೀನಿ. ಈ ಥರ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆಯೇ ಕೂಡ ಬರೋದಿಲ್ಲ. ಡೈಲಿ ನಾವು ಅಡುಗೆ ಮಾಡಿದ ತಕ್ಷಣ ನೈಟ್ ಊಟ ಎಲ್ಲ ತಿಂದಾದಮೇಲೆ ನೈಟ್ ಹೆಂಗಿದ್ರು ಮಲ್ಕೊಳಕ್ಕೆ ಹೋಗ್ತೀರ ಅಲ್ವಾ, ಅದಕ್ಕಿಂತ ಮುಂಚೆ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಳಿ. ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂದರೆ ಇನ್ನು ಬೆಳಗ್ಗೆ ಎದ್ದು ನೋಡಿದ್ರೆ ಅಡುಗೆ ಮಾಡೋಕ್ಕೂ ಮನಸ್ಸು ಬರೋಲ್ಲ, ಒಂಥರ ತಲೆನೋವು ಕಿರಿಕಿರಿ ಅನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಕಿಚನ್ನ ನೈಟೇ ಕ್ಲೀನ್ ಮಾಡಿ ಮಲ್ಕೊಬಿಡ್ಬೇಕು. ಇಲ್ಲಾಂದರೆ ಡೀಪ್ ಕ್ಲೀನ್ ಮಾಡೋಕ್ಕೆ ಹೋದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಜಿಡ್ಡೆಲ್ಲ ಇರುತ್ತೆ. ಅದು ನಾವು ಒಂದೇ ಸತಿ ಉಜ್ಜಕ್ಕೆ ಹೋಗ್ತೀನಿ ಅಂದರೂ ಆಗೋದಿಲ್ಲ. ಅಲ್ಲಲ್ಲೇ ಗಲೀಜಾದ ತಕ್ಷಣ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ಉಜ್ಜಿ ಅದೇನೇ ಮಾಡಿದ್ರೂ ಕೂಡ ಹೋಗೋದಿಲ್ಲ, ಹಂಗೆ ಅಂಟು ಕೂಡ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಕಿಚನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮೊದಲು ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ನಾವು ಪಾತ್ರೆ ತೊಳೆದಾದ್ಮೇಲೆ ಮೊದಲು ಸಿಂಕ್ನ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಅಡುಗೆ ಮಾಡಿದ್ದು ಜಾಗ ಇರುತ್ತಲ್ವಾ, ಗ್ಯಾಸ್ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಿಂದೆಗಡೆ ಜಾಗ ಇರುತ್ತೆ ನೋಡಿ, ಗೋಡೆಗೆಲ್ಲ ಆರ್ಬಿಟ್ಟಿರುತ್ತೆ. ಅದು ಜಿಡ್ಡಾಗಿ ಉಟ್ಕೊಂಡ್ಬಿಟ್ಟಿರ್ತದೆ. ಅದು ಸ್ವಲ್ಪ ಎಷ್ಟೇ ಉಜ್ಜಕ್ಕೆ ಹೋದರೂ ಉಜ್ಜಕ್ಕೆ ಆಗೋಕ್ಕಿಲ್ಲ. ಅದಕ್ಕೋಸ್ಕರ ಮೊದಲೇ ಅದು ಆರಿದ ತಕ್ಷಣವೇ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಏನು ಗಲೀಜು ಆಗೋಕ್ಕಿಲ್ಲ, ಏನೂ ಮಾಡೋದಿಲ್ಲ ಕೂಡ. ಈಗ ಸಕ್ಕರೆ ಡಬ್ಬ ಎಲ್ಲ ಮಡಗಿರ್ತೀವಿ ನೋಡಿ, ಅಲ್ಲಿ ಇರುವೆಗಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಯಾಕೆಂದರೆ ಸಿಹಿ ಇದ್ದಾಗ ಇರುವೆ ಇದ್ದೇ ಇರುತ್ತೆ. ಸಿಹಿ ಇರೋ ಜಾಗದಲ್ಲಿ ನೀಟಾಗಿ ಒಂದು ಕರ್ಪೂರ, ಒಂದು ಸ್ವಲ್ಪ ವಿನೆಗರು, ಸ್ವಲ್ಪ ವಾಟರ್ ಹಾಕ್ಕೊಂಡು ಸ್ಪ್ರೇ ಮಾಡಿ ನೀಟಾಗಿ ಒರೆಸಿದ್ರೆ ಅದು ಫುಲ್ ಇರುವೆ ಏನೂ ಇರೋದಿಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಕೂಡ. ಇವತ್ತು ದೀಪಾವಳಿ ಹಬ್ಬಕ್ಕೆ ನಾನು ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆ ನೋಡ್ತಾ ಇದ್ರೇ ಒಂಥರ ಏನೋ, ಅದನ್ನು ಕ್ಲೀನ್ ಮಾಡೋವರೆಗೂ ನಮಗೆ ಸಮಾಧಾನ ಕೂಡ ಇರೋದಿಲ್ಲ. ಹಾಗೆ ನಾವೇನಾದರೂ ಅಂಗಡಿಗಳಲ್ಲಿ ಹೋದಾಗ ಏನಾದರೂ ಒಂದು ಸಾಮಾನು ತರಕಾರಿ ಎಲ್ಲ ತರ್ತಾ ಇರ್ತೀವಿ, ಅದನ್ನು ಬಾಕ್ಸ್ಗಳೊಳಗಡೆ ಹಾಕ್ಬಿಟ್ಟಿರ್ತೀವಿ. ಆಮೇಲೆ ತಿರ್ಗಾ ನಾವೇನಾರ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಅದನ್ನು ಎಲ್ಲೆಲ್ಲಿ ಹಾಕಬೇಕು ಅಂತಲೇ ಗೊತ್ತಾಗೋದಿಲ್ಲ. ಬಾಕ್ಸ್ ಹತ್ರ ಅಷ್ಟೊಂದು ಇದು ಇರೋದಿಲ್ಲ, ಪಾತ್ರೆಗಳು ಕೂಡ ಇವೆಲ್ಲ ಇಕ್ಕೋಕ್ಕೆ. ಅದಕ್ಕೋಸ್ಕರ ನಾವು ಅದು ಇವಾಗ ಒಂದು ಐಟಮ್ ಖಾಲಿಯಾಗಿದೆ ಅಂದಮೇಲೆ ಆ ಬಾಕ್ಸ್ನ ಆವಾಗಲೇ ಕ್ಲೀನ್ ಮಾಡಿ ಇಕ್ಕೊಂಬಿಟ್ರೆ ತಿರ್ಗಾ ತಂದಾಗ ಅದನ್ನು ರೀಫಿಲ್ ಮಾಡಿ ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದೇ ಥರ ಹಿಂಸೆ ಆಗೋದು. ಎಲ್ಲೆಲ್ಲಿ ಎಂತೆಂಥೊಳಕ್ಕೆ ಹಾಕಬೇಕು ಅಂತಲೂ ಗೊತ್ತಾಗೋಕ್ಕಿಲ್ಲ. ದೊಡ್ಡ ಪಾತ್ರೆಗಳಿರ್ತವೆ, ಅವನ್ನೇ ಹಾಕ್ಬಿಟ್ಟಿರ್ತೀವಿ. ಚಿಕ್ಕವೆಲ್ಲ ಕಮ್ಮಿ ಇರ್ತವೆ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಬಾಕ್ಸ್ ತೊಳೆಯೋದಲ್ಲದೆ ಪಾತ್ರೆ ಅದು ಹಾಕಿರ್ತೀವಿ ನೋಡಿ, ಅದನ್ನು ತೊಳಿಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ತಂದಾಗಲೇ ಅದು ತಂದಾಗ ರೀಫಿಲ್ ಮಾಡಿರ್ತೀವಿ ಕೂಡ, ಖಾಲಿ ಆದಾಗ ಅದನ್ನು ತೊಳೆದು ಇಕ್ಕಿಬಿಟ್ರೆ ಅದನ್ನು ತಂದಾಗ ರೀಫಿಲ್ ಮಾಡೋಕ್ಕೆ ತುಂಬ ಈಸಿ ಕೂಡ ಆಗುತ್ತೆ. ನಮಗೆ ಕೆಲಸನೂ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಅಡುಗೆ ಮನೆ ಒಳಗಡೆ ಒಂದು ಡಸ್ಟ್ಬಿನ್ ಇಟ್ಕೊಂಡಿರ್ತೀರ ಅಲ್ವಾ, ಡಸ್ಟ್ಬಿನ್ ಯಾವಾಗಲೂ ತೊಳ್ಕೊತಾ ಇರಬೇಕು. ಇಲ್ಲಾಂದರೆ ಇರುವೆ, ಜಿರಳೆಗಳು, ಸೊಳ್ಳೆಗಳು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ನಮಗಂತೂ ತುಂಬ ಕಷ್ಟ ಆಗುತ್ತೆ. ಅದು ಯಾವಾಗಲೂ ಓಡಾಡ್ತಾ ಇರ್ತವೆ ಸೊಳ್ಳೆ, ಇರುವೆ, ಜಿರಳೆ ಎಲ್ಲ. ಆದ್ದರಿಂದ ಡಸ್ಟ್ಬಿನ್ನ ಒಂದು ವಾರಕ್ಕೆ ಒಂದು 3-4 ಸತಿನಾದರೂ ತೊಳ್ಕೊಂಡು ಇಕ್ಕೊಂಬಿಡ್ಬೇಕು.
ಅದು ಯಾವಾಗಲೂ ಡಸ್ಟ್ಬಿನ್ ಕವರ್ನ ನೈಟ್ ಇವಾಗ ಬೆಳಗ್ಗೆ ಇಕ್ಕಿರ್ತೀವಿ ಅಲ್ವಾ ಡಸ್ಟ್ಬಿನ್ ಕವರ್ನ, ಅದು ನೈಟ್ ಅದನ್ನು ಸಂಜೆ ಆಗಿದ ತಕ್ಷಣ ಅದನ್ನು ತೆಗ್ದು ಆಚೆಗಡೆ ಇಕ್ಬಿಡಬೇಕು. ಇಲ್ಲಾಂದರೆ ಅಡುಗೆ ಮನೆ ಒಳಗಡೆ ಸೊಳ್ಳೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಕೂಡ. ಅದಕ್ಕೋಸ್ಕರ ಡಸ್ಟ್ಬಿನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇರಬೇಕು. ಹಾಗೇ ಸೆಲ್ಫ್ ಎಲ್ಲನೂ ಒರೆಸ್ಬೇಕಾದ್ರೆ ನಿಂಬೆ ರಸ ಹಿಂಡಿ ಒರೆಸಿ ಸ್ಮೆಲ್ಲು ಗಿಲ್ಲು ಏನೂ ಬರೋದಿಲ್ಲ ಕೂಡ. ಸ್ಮೆಲ್ಲು ಗಿಲ್ಲು ಏನಾದ್ರು ಇದ್ದರೆ ಈ ನಿಂಬೆ ರಸನ ಹಿಂಡಿ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡಿರ್ತೀವಲ್ವ, ಆ ಸ್ಮೆಲ್ಲು ಗಿಲ್ಲು ಏನೂ ಇರೋದಿಲ್ಲ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಇಲ್ಲಿ ನನ್ನ ಮಗ ಸಾಂಗ್ ಕೂಡ ಆಡ್ತಾಯಿದ್ದಾನೆ. ನಾನಂತೂ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಇವನು ಫುಲ್ಲು ಇದು ಮಾಡ್ತಾಯಿದ್ದ. ಅಂಡೋದು ಚಿಕ್ಕ ಮಕ್ಕಳಿದ್ರೆ ಮಾತ್ರ ಕಷ್ಟ ಆಗುತ್ತೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇವನು ಮಾತ್ರ ಬಂದ್ಬಿಟ್ಟು ಅದನ್ನು ನಾನು ಒಂದು ತುಂಬಿರ್ತೀನಿ, ಇನ್ನೊಂದು ಆಲೆ ಚೆಲ್ಲಿರ್ತಾನೆ, ಇನ್ನೊಂದು ನಾನು ತೊಳೆದಿರ್ತೀನಿ, ತಿರ್ಗಾ ಅದನ್ನು ತೆಗ್ದು ಏನಾರ ಒಂದು ಗಲೀಜು ಮಾಡಿ ಇಕ್ಕಿರ್ತಾನೆ. ಮಕ್ಳುಗಳಿದ್ರೇ ಫುಲ್ಲು ಕುಚ್ಚೆಷ್ಟೇ. ಅವರು ಮಲಗಿದ ಹೊತ್ನಲ್ಲೇ ಕೆಲಸ ಮಾಡ್ಕೋಬೇಕು ನಾವು, ಇಲ್ಲ ಅಂದರೆ ಡಬಲ್ ಕೆಲಸ ಆಯ್ತಾ ಇರುತ್ತೆ ನಮಗೆ. ನಾವು ಇಲ್ಲಿ ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರೆ ಅವ್ರು ಆ ಕಡೆಯಿಂದ ಅಂಟ್ಕೊಬತ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅವರು ಮಲಗಿದಾಗ್ಲೇ ಕಿಚನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ನಮಗೆ ಕಷ್ಟ ಆಗುತ್ತೆ. ನಾನು ಆ ಬಾಕ್ಸಲ್ಲಿ ಇದ್ದಿದ್ದೆಲ್ಲನೂ ಚಿಕ್ಕ ಚಿಕ್ಕ ಬಟ್ಲು, ಮನೇಲಿ ಯಾವ್ಯಾವ ಪ್ಲ್ಯಾಸ್ಟಿಕ್ ಬಟ್ಲೆಲ್ಲ ಇರುತ್ತೆ ಅಲ್ಲ, ಇದು ಏನಾದ್ರು ತಿಂಡಿ ತಂದಾಗ ಪ್ಲ್ಯಾಸ್ಟಿಕಲ್ಲಿ ಸ್ವೀಟು ಗೀಟು ಏನಾದ್ರು ತಂದಿದ್ದಾಗ ಚೋಚೋ ಗೀಚೋ ತಂದಾಗ ಇರ್ತಾವಲ್ಲ, ಅದರಲ್ಲಿ ಇದು ಮಾಡಿಬಿಟ್ಟು ಬಾಕ್ಸ್ಗಳೆಲ್ಲ ನೀಟಾಗಿ ತೊಳ್ದು ಅದನ್ನು ನೀಟಾಗಿ ಒರೆಸಿಕ್ಕೊಂಡೆ. ನನ್ನ ಮಗ ಕೂಡ ಎಲ್ಪ್ ಮಾಡ್ದೆ ನನಗೆ ಬಾಕ್ಸಸ್ನ ಒರ್ಸೋಕ್ಕೆ. ಅದನ್ನು ಕೂಡ ರೀಫಿಲ್ ಮಾಡ್ತಾಯಿದ್ದೆ. ನಾನು ರೀಫಿಲ್ ಮಾಡ್ತಾಯಿದ್ದೆ ಅವನ್ನ ಸ್ವಲ್ಪ ಕೆಳಗಡೆಗೆ ಅವನು ಚೆಲ್ತಾ ಕೂತಿದ್ದ. ನಂಗೆ ಡಬಲ್ ಕೆಲಸ ಕೂಡ ಆಯಿತು. ಈ ಕಿಚನ್ನ ಕ್ಲೀನ್ ಮಾಡೋಷ್ಟರಲ್ಲಿ 3 ಗಂಟೆ ಆಗೋಗ್ಬಿಟ್ಟಿತ್ತು. 3 ಗಂಟೆ ಆದಮೇಲೆ ಮನೆಗಿನೇ ಎಲ್ಲ ಸೀಟಿ ಮಲ್ಕೊಂಬಿಟ್ಟಿದ್ದೆ ಆವಾಗಲೇ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ದೀಪ ಹಚ್ಚೋಕ್ಕೆ ಕೂಡ ಸರಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ ಕೂಡ. ಈ ಬಾಕ್ಸ್ ಎಲ್ಲ ರೀಫಿಲ್ ಮಾಡಿ ನೀಟಾಗಿ ಜೋಡಿಸಿ ಕೂಡ ಇಕ್ತೆ. ಇವನು ಮಾತ್ರ ತೆಗ್ದು ಅಂಟ್ತಾನೇ ಇದ್ದ. ಆದರೂ ಕೂಡ ಹೆಂಗೋ ಮಾಡಿ ಜೋಡಿಸ್ದೆ. ಇವತ್ತಿನ ಒಂದು ಬ್ಲಾಗ್ ಇಷ್ಟೇ. ಇವತ್ತಿನ ಒಂದು ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂತ ಕೊಟ್ಟರೆ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ, ಆಗ ನೀವೇ ನಮ್ಮ ವಿಡಿಯೋ ಮೊದಲು ನೋಡ್ಬೋದು.